ರೂಪಾಯಿ ಮೌಲ್ಯ ಅತ್ಯಂತ ಕುಸಿತಗೊಂಡಿದೆ. ಮತ್ತೆ ಬೆಲೆ ಏರಿಕೆ, ಹಣದುಬ್ಬರದಂತಹ ಸಂಕಷ್ಟಗಳನ್ನು ಎದುರಿಸುವುದಕ್ಕೆ ದಿನಗಳು ಸನ್ನಿಹಿತ ಆಗ್ತಾ ಇದೆ. ಅದಾಗಲೇ ರೂಪಾಯಿ ಮೌಲ್ಯ ಕಳೆದ 11-12 ವರ್ಷಗಳಿಂದ ಕುಸಿಯುತ್ತಲೇ ಬರ್ತಾ ಇದೆ. ಈಗ ಮೋದಿಗೆ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಒಂದು ನೆಪವಾಗಿ ಸಿಕ್ಕಿದೆ. ಟ್ರಂಪ್ ಮಾತುಗಳನ್ನು ಕೇಳಿ ರಷ್ಯಾ ಸ್ನೇಹವನ್ನು ಕೂಡ ಹಾಳು ಮಾಡಿಕೊಂಡು ಬ್ರಿಕ್ಸ್ ಒಕ್ಕೂಟದಲ್ಲಿಯೂ ವಿಶ್ವಾಸ ಕಳೆದುಕೊಂಡು ಈಗ ಕೋವಿಡ್ ಸಂದರ್ಭದಲ್ಲಿ ಎದುರಿಸಿದಂತೆ ಸವಾಲನ್ನು ಎದುರಿಸಬೇಕು ಅಂತ ಮೋದಿ ಹೇಳ್ತಿದ್ದಾರೆ. हम कोरोना के समय भी एकजुटता से ऐसी चुनौतियों का सामना कर अब हमें फिर से उसी तरह तैयार रहने की आवश्यकता है. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಮೌನಿ ಮನಮೋಹನ್ ಸಿಂಗ್ ವಾಚಾಳಿ ಮೋದಿ ಅವರಿಗೆ ದೇಶದ ಅಧಿಕಾರ ಹಸ್ತಾಂತರ ಮಾಡುವಾಗ $1ಗೆ 58 ರೂಪಾಯಿ ಮೌಲ್ಯ ಇತ್ತು. ಇಂದು 94-95 ನಡುವೆ ಏರಿಳಿತ ಆಗ್ತಾ ಇದೆ. ರೂಪಾಯಿ ಮೌಲ್ಯ ಕುಸಿದರೆ ದೇಶದ ಪ್ರತಿಷ್ಠೆ ಜಾಗತಿಕ ಮಟ್ಟದಲ್ಲಿ ಕುಸಿತಗೊಳ್ಳುತ್ತದೆ. ಯಾವಾಗ ರೂಪಾಯಿ ಮೌಲ್ಯ ಕುಸಿಯುತ್ತದೆಯೋ ಆಗ ದೇಶದ ಪ್ರತಿಷ್ಠೆಯೂ ಕೂಡ ಕುಸಿಯುತ್ತೆ ಅಂತ ಈ ಹಿಂದೊಮ್ಮೆ ಈ ದೇಶದ ಸಂಸತ್ತಿನಲ್ಲಿ ದಿವಂಗತ ಸುಷ್ಮಾ ಸ್ವರಾಜ್ ಹೇಳಿದರು. ದೇಶದ ಒಬ್ಬ ಸರ್ವಶ್ರೇಷ್ಠ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ದೇಶದ ಪ್ರಧಾನಿಯಾಗಿದ್ದು ಈ ದೇಶದ ಭಾಗ್ಯ ಅಂತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹಾಡಿ ಕೊಂಡಾಡಿದರು. ಇವೆಲ್ಲ ಯಾಕೆ ನಾನು ಹೇಳ್ತಿದ್ದೇನೆ ಎನ್ನುವುದು ಈ ವಿಡಿಯೋ ನೋಡ್ತಾ ಹೋದಂತೆ ಅರ್ಥ ಆಗುತ್ತೆ. ಗಮನ ಇಟ್ಟು ಕೇಳಿ. ಇದು ತೀರಾ ಸಾಮಾನ್ಯ ವಿಷಯ ಅನ್ನಿಸಿದರೂ ಕೂಡ ಕಟು ಸತ್ಯ. ವಾಚಾಳಿ ಮೋದಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಅವರಿಂದ ಪಾಠ ಏನು ಕಲಿಯೋದು ಬೇಡ ಬಿಡಿ. ತಮ್ಮದೇ ಪಕ್ಷದವರಾಗಿದ್ದು ಈ ದೇಶದಲ್ಲಿನ ಸುಧಾರಣಾ ರಾಜಕೀಯ ಬೆಳವಣಿಗೆಯನ್ನು ಗೌರವಿಸುತ್ತಿದ್ದಂತಹ, ಪಾಲಿಸ್ತಾ ಇದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ, ಸುಷ್ಮಾ ಸ್ವರಾಜ್ ಅವರಿಂದ ಸ್ವಲ್ಪ ಆದರೂ ಒಳ್ಳೆಯದನ್ನು ಕಲಿಯುವ ಪ್ರಾಥಮಿಕ ಪ್ರಯತ್ನವನ್ನು ಮಾಡಬಹುದಿತ್ತಲ್ವೇ? ಗುಜರಾತ್ನ ಹತ್ಯಾಕಾಂಡ ಆದ ಸಂದರ್ಭದಲ್ಲಿ ಅಂದು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ಮೋದಿಯವರನ್ನ ಜೊತೆ ಕೂರಿಸಿಕೊಂಡು ವಾಜಪೇಯಿ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ರಾಜಧರ್ಮ ಪಾಲಿಸಬೇಕು ಅಂತ ಹೇಳಿದರು. ರಾಜಧರ್ಮ ಆಳವಾದಂತಹ ಅರ್ಥವನ್ನು ಹೊಂದಿದೆ. ರಾಜಧರ್ಮ ಅಂದರೆ ಎಲ್ಲರನ್ನ ಸಮಾನವಾಗಿ ಕಾಣುವುದು. ರಾಜನಿಗೆ ಜಾತಿ ಧರ್ಮಗಳ ಭೇದ ಇರಬಾರ್ದು ಅನ್ನೋದನ್ನು ಸೂಚ್ಯವಾಗಿ ವಾಜಪೇಯಿ ಅವರು ಮೋದಿಯವರಿಗೆ ಹೇಳಿದರು. ನೇರವಾಗಿ ಹೇಳಿದ್ದೇ ಗೊತ್ತಾಗಲ್ಲ, ಇನ್ನು ಸೂಚ್ಯವಾಗಿ ಹೇಳಿದ್ದು ಮೋದಿಗೆ ಗೊತ್ತಾಗತ್ತಾ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡೋದು ಸಹಜ. ಒಂದು ವೇಳೆ ಅರ್ಥ ಆಗಿದ್ರೆ ಮೋದಿ ಈ ರೀತಿಯಲ್ಲಿ ದುರಾಡಳಿತ ನೀಡ್ತಾ ಇರಲಿಲ್ಲ ಬಿಡಿ. ಇನ್ನು ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮೋದಿಯವರ ತಟಸ್ಥ ನಿಲುವನ್ನು ಪ್ರಶ್ನಿಸಿದಂತಹ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾರತದ ವಿದೇಶಾಂಗ ನೀತಿ ಮೋದಿಯವರ ವೈಯಕ್ತಿಕ ವಿದೇಶಾಂಗ ನೀತಿಯಾಗಿ ಬದಲಾಗಿದೆ ಮತ್ತು ಇದೊಂದು ಯೂನಿವರ್ಸಲ್ ಜೋಕ್ ಅಂತ ಹೇಳಿದ್ದಾರೆ. हमारी जो फॉरेन पॉलिसी है, this is Prime Minister Modi's personal foreign policy. You can see the result of this. It's a universal joke. Everybody considers it a universal joke. ಇದರಲ್ಲಿ ತಪ್ಪೇನಿದೆ? ಮೋದಿ ಮಾಡ್ತಿರೋದನ್ನೇ ರಾಹುಲ್ ಗಾಂಧಿ ಹೇಳಿದಲ್ವೇ? ಇರಾನ್ ಸಂಘರ್ಷದ ವಿರುದ್ಧ ಮಾತನಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದೇಟು ಹಾಕ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನು ವಿರೋಧಿಸಲು ಮೋದಿಯವರು ಬಯಸೋದಿಲ್ಲ ಅಂತ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದೆ. ಇವೆಲ್ಲದರ ನಡುವೆ ಇರಾನ್ ಅಧ್ಯಕ್ಷರ ಜೊತೆ ಮೋದಿ ಮಾತುಕತೆ ನಡೆಸಿದ್ದಾರೆಂದು ಮೋದಿಯನ್ನು ಮತ್ತೆ ವಿಶ್ವಗುರು ಅಂತ ಬಿಂಬಿಸಲಾಗ್ತಾ ಇದೆ. ಮೋದಿ ನಿಜಕ್ಕೂ ವಿಶ್ವಗುರುವೇ ಆಗಿದ್ದರೆ ಈ ಯುದ್ಧದಲ್ಲಿ ಮಧ್ಯಪ್ರವೇಶಿಸಿ ಈ ಉದ್ವಿಗ್ನತೆಯನ್ನು ತಿಳಿಗೊಳಿಸಬಹುದಾದಂತಹ ಎಲ್ಲ ಪ್ರಯತ್ನಗಳನ್ನು ಮಾಡಬಹುದಿತ್ತಲ್ವೇ? ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವಂತಹ ಯುದ್ಧದ ಮಧ್ಯೆ ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವಲ್ಲಿ ಭಾರತ ವಿಶ್ವಾಸಾರ್ಹ ಪಾತ್ರ ವಹಿಸಬಹುದು ಅಂತ ಟೆಹರಾನ್ ನಂಬ್ತದೆ. ಸದ್ಯ ಈ ಯುದ್ಧದಲ್ಲಿ ತೊಡಗಿರುವ ಅಮೆರಿಕ ಮತ್ತು ಇಸ್ರೇಲ್ ಮತ್ತು ಇರಾನ್ಗಳೊಂದಿಗೆ ಐತಿಹಾಸಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ನಿರ್ವಹಿಸಲು ಮತ್ತು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವಲ್ಲಿ ಭಾರತ ಪರಿಣಾಮಕಾರಿ ಮತ್ತು ಸಕಾರಾತ್ಮಕ ಪಾತ್ರವನ್ನು ವಹಿಸಬಹುದು ಅಂತ ಭಾರತದಲ್ಲಿನ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿದರು. ಆದರೆ ಮೋದಿ ಮಾತ್ರ ಡೊನಾಲ್ಡ್ ಟ್ರಂಪ್ಗೆ ನಿಷ್ಠರಾಗಿಯೇ ಉಳಿದುಬಿಟ್ರು. ಟ್ರಂಪ್ ಮಾತುಗಳನ್ನು ಕೇಳಿ ರಷ್ಯಾ ಸ್ನೇಹವನ್ನು ಹಾಳು ಮಾಡಿಕೊಂಡು ಬ್ರಿಕ್ಸ್ ಒಕ್ಕೂಟದಲ್ಲಿಯೂ ವಿಶ್ವಾಸ ಕಳೆದುಕೊಂಡು ಈಗ ಕೋವಿಡ್ ಸಂದರ್ಭದಲ್ಲಿ ಎದುರಿಸಿದಂತೆ ಸವಾಲನ್ನು ಎದುರಿಸಬೇಕು ಅಂತ ಹೇಳುವುದರ ಮುಖೇನವಾಗಿ ತಾನು ವಿಶ್ವಗುರು ಅಲ್ಲ ಅಂತ ಪರೋಕ್ಷವಾಗಿ ಮೋದಿ ಲೋಕಸಭೆ ರಾಜ್ಯಸಭೆಗಳಲ್ಲಿ ಒಪ್ಪಿಕೊಂಡಿದ್ದಾರೆ. ಬಹುಶಃ ವಾಜಪೇಯಿ ಅವರು ಹೇಳಿದ ರಾಜಧರ್ಮ ಅನ್ನುವಂತಹ ಪದವನ್ನು ಅಂದು ಸರಿಯಾಗಿ ಮೋದಿ ಕಿವಿಗೆ ಹಾಕಿಕೊಂಡಿದ್ದರೆ ಮತ್ತು ಸುಷ್ಮಾ ಸ್ವರಾಜ್ ಹೇಳಿದ ರೂಪಾಯಿ ಮೌಲ್ಯ ಕುಸಿದರೆ ದೇಶದ ಪ್ರಗತಿಗೆ
ಇದು ಹಾನಿಯಾಗುತ್ತೆ, ಜಾಗತಿಕ ಮಟ್ಟದಲ್ಲಿ ಪ್ರತಿಷ್ಠೆ ಕುಸಿತಗೊಳ್ಳುತ್ತೆ ಅನ್ನುವಂತಹ ಮಾತನ್ನು ಮೋದಿ ಅರ್ಥ ಮಾಡಿಕೊಂಡಿದ್ದರೆ ಬಹುಶಃ ನಿಜಕ್ಕೂ ಮೋದಿ ವಿಶ್ವಗುರು ಆಗ್ತಾ ಇದ್ರು ಅನಿಸ್ತದೆ. ಆದರೆ ಮೋದಿಗೆ ಸ್ವಯಂ ಘೋಷಿತ ವಿಶ್ವಗುರು ಆಗಿಯೇ ಇರುವುದಕ್ಕೆ ಬಹಳ ಇಷ್ಟ ಇರಬೇಕು. ಹಾಗಾಗಿಯೇ ಇಂತಹ ಗೋಜಿಗೆಲ್ಲ ಅವರು ಹೋಗೋದಿಲ್ಲ ಅಂತ ಅನಿಸುತ್ತೆ. ರೂಪಾಯಿ ಮೌಲ್ಯ ಅತ್ಯಂತ ಕುಸಿತಗೊಂಡಿದೆ. ಮತ್ತೆ ಬೆಲೆ ಏರಿಕೆ, ಹಣದುಬ್ಬರದಂತಹ ಸಂಕಷ್ಟಗಳನ್ನು ಎದುರಿಸುವುದಕ್ಕೆ ದಿನಗಳು ಸನ್ನಿಹಿತವಾಗ್ತಾ ಇದೆ ಎನ್ನುವುದು ಸ್ಪಷ್ಟ ಆಗ್ತಾ ಇದೆ. ಡಾಲರ್ ಎದುರು ರೂಪಾಯಿಯ ಮೌಲ್ಯ ದಾಖಲೆಯ ಮಟ್ಟಕ್ಕೆ ಕುಸಿತ ಕಂಡಿದೆ. $1ಗೆ 94.03 ಗಡಿ ದಾಟಿ ಮುನ್ನಡೆದಿದೆ. ದಿನದನಕ್ಕೂ ಏರಿಳಿತ ಆಗ್ತಲೇ ಇರ್ತಾ ಇದೆ. ಸಹಜವಾಗಿ ಇದು ದೇಶದ ಆರ್ಥಿಕತೆಯ ಮೇಲೆ ಬೀರಬಹುದಾದಂತಹ ಪರಿಣಾಮಗಳ ಬಗ್ಗೆ ಚರ್ಚೆ ದೇಶದಲ್ಲಿ ಈಗಾಗಲೇ ಆರಂಭ ಆಗಿದೆ. ರೂಪಾಯಿ ಅಪಮೌಲ್ಯದಿಂದ ಕೆಲವೊಮ್ಮೆ ಸಕಾರಾತ್ಮಕ ಬೆಳವಣಿಗೆಗಳು ಕೂಡ ಘಟಿಸಬಹುದಾದರೂ ಕೂಡ ನಕಾರಾತ್ಮಕ ಪರಿಣಾಮಗಳೇ ಹೆಚ್ಚಾಗ್ತದೆ. ರೂಪಾಯಿ ಅಪಮೌಲ್ಯಕ್ಕೆ ದೇಶದ ಒಳಗಿನ ಮತ್ತು ಹೊರಗಿನ ಬೆಳವಣಿಗೆಗಳೆರಡೂ ಕೂಡ ಕಾರಣ ಆಗಿವೆ. ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಸಂಬಂಧಗಳು, ರಾಜಕೀಯ ಅಸ್ಥಿರತೆ ಕಾರಣದಿಂದಲೂ ಕೂಡ ರೂಪಾಯಿ ಮೌಲ್ಯ ಕುಸಿಯುತ್ತದೆ ಅನ್ನುವುದು ಕೂಡ ಇಲ್ಲಿ ಉಲ್ಲೇಖನೀಯ. ರೂಪಾಯಿ ಮೌಲ್ಯ ಕುಸಿತದಿಂದಾಗಿ ಕಚ್ಚಾ ತೈಲದಂತಹ ಅತ್ಯಂತ ಅವಶ್ಯಕವಾದಂತಹ ಸರಕುಗಳು ಆಮದು ವೆಚ್ಚ ಹೆಚ್ಚಾಗುತ್ತೆ. ಇದರಿಂದ ಹಣದುಬ್ಬರ ಏರಿಕೆ ಆಗ್ತದೆ. ಇದು ಜನರ ಜೇಬಿಗೆ ಹೊರೆ ಉಂಟು ಮಾಡ್ತದೆ. ಅದಾಗಲೇ ರೂಪಾಯಿ ಮೌಲ್ಯ ಕಳೆದ 11-12 ವರ್ಷಗಳಿಂದ ಕುಸಿಯುತ್ತಲೇ ಬರ್ತಾ ಇದೆ. ಈಗ ಮೋದಿಗೆ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಒಂದು ನೆಪವಾಗಿ ಸಿಕ್ಕಿದೆ ಅಷ್ಟೇ. ಹೇಗೂ ಈ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಭಾರತದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಅಂತ ಸ್ವಯಂ ಘೋಷಿತ ವಿಶ್ವಗುರು ಮೋದಿ ಒಪ್ಕೊಂಡಿದ್ದಾರೆ. ಕೋವಿಡ್ ಸಂದರ್ಭವನ್ನು ಎದುರಿಸಿದ ಹಾಗೆ ಈ ಪರಿಸ್ಥಿತಿಯನ್ನು ಕೂಡ ಎದುರಿಸಬೇಕಾಗಿದೆ ಅಂತ ಮೋದಿ ತಮ್ಮ ಭಕ್ತ ಸಂಕುಲಕ್ಕೆ ಹೇಳಿಕೊಟ್ಟಿದ್ದಾರೆ. ಕೋವಿಡ್ ಓಡಿಸುವುದಕ್ಕೆ ಶಂಕ ಜಾಗಟೆ ಬಾರಿಸಿ ಅಂತ ಹೇಳಿದ ಹಾಗೆಯೇ ಈ ಇಂಧನ ಬಿಕ್ಕಟ್ಟು ನಿವಾರಣೆಗೆ ಹೇಳಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಬಹುಶಃ ನೆರೆಯ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲಿ ನಾಗರಿಕರು ದಂಗೆ ಎದ್ದ ಹಾಗೆ ಭಾರತದಲ್ಲೂ ಕೂಡ ದಂಗೆ ಏಳುವ ಎಲ್ಲ ಲಕ್ಷಣ ದಟ್ಟವಾಗಿ ಕಾಣಿಸ್ತಾ ಇದೆ. ಕಾದ್ ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ eDina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.